ಸುದ್ದಿ ಮಾಡಿಲ್ಲ. ಒಂದು ಪ್ರಶ್ನೆ ನಿಮಗೆ ಏನು ಬೇಕಾದ್ರೆ ಹೊಡ್ಕೋತು ಜೈ ವಿಜೇಂದ್ರ ಅಲ್ಲ ಸರ್, ನೀವು ನೋಟಿಸ್ ಕೊಟ್ಟಿದ್ದೀರಾ ಸರ್? ನಿಮಗೆ ಸರ್ ನೋಟಿಸ್ ಕೊಟ್ಟಿದ್ದೀರಾ ಸರ್? ನಿಮಗೆ ಹೇಳೋದಲ್ಲ, ನಿಮ್ಗೆ ಏನೇನು ತಿಳಿಬೇಕು ವಿಜೇಂದ್ರನು ಕೊಟ್ಟಲ್ಲ ನಿಮಗೆ ನೋಟಿಸ್ ವಿಜೇಂದ್ರ ಆ ಉತ್ತರ ಕೊಟ್ಟಾರೆ ಬಿಟ್ಟರು ವಿಜೇಂದ್ರ ಕೇಳ್ರಿ, ನನಗೆ ಕೇಳ್ತೀವಿ ನಿಮ್ಗೆ ಬಂದಿದೆ ಅಂತ ಸರ್ ಅವ್ರು ಹೇಳಿದ್ದಾರೆ. ವಿಜೇಂದ್ರ ಶೋಕಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೇ ಮೀಡಿಯಾದಾಗ ಬರ್ತೈತಂದ್ರೆ ವಿಜೇಂದ್ರನೇ ಮಾಡಿರ್ತಾನೆ. ವಿಜೇಂದ್ರಿಗೆ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ತೀವಿ. ಉತ್ತರ ಕನ್ನಡ ನಮ್ಮ ಭಾಷೆ ಏನಾದ್ರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ ವಿಜೇಂದ್ರ ಹೇಳಿದ್ದಾರೆ ಸರ್, ಯಾರಿಗೆ ನೋಟಿಸ್ ಕೊಡಬೇಕೋ ಕೊಟ್ಟಿದ್ದಾರೆ, ಯಾರು ಉತ್ತರ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ವಿಜೇಂದ್ರ ಜೊತೆ ಆ ಉತ್ತರನೂ ಒಂಬಲ್ಲಿ ಇರಬೇಕಲ್ಲ. ನಿಮ್ಗೆಲ್ಲರಿಗೂ ಕೊಟ್ಟು ಕಳ್ಸನಲ್ಲ ಕಾಪುರ್ ತೊಗೊಂಡು ಯತ್ನಾಳ್ದು ನೋಟಿಸ್ ಹೊಡೆದೇ ಅವಾಗ ಏನು ಹೇಳ್ದೆ ನಾನು, ನೋಟಿಸ್ ಬಂದ್ಮೇಲೆ ನಾನು ಉತ್ತರ ಕೊಡ್ತೀನಿ. ನೋಟಿಸ್ ಬಂದಿಲ್ವ ಹಾಗಾದ್ರೆ ತಮಗೆ? ಹಂಗಾದ್ರೆ ಹೇಳ್ರಿ, ಸುಮ್ಮನೆ ಯಾಕೆ ವಿಜೇಂದ್ರ ಹೋಗಿ ಕೇಳಿದ್ರೆ ಆಯ್ತು ಸರ್, ಆಯ್ತು ಹೇಳಿ ಸರ್, ಅಡ್ಡ ಮಾತಾಡೋ ಅಲ್ಲಿ ಹೋಗ್ರಿ. ಆಯ್ತು ಸರ್, ನನ್ನ ಮೇಲೆ ಯಾಕೆ ಗೊತ್ತಿಲ್ಲ ಹೇಳಿ ಸರ್. ಇವೆಲ್ಲ ನೀವು ಹಿಂಗೆ ನಮ್ಮನ್ನ ಅಂಜಿಸಿ ಏನಾರ ಮೀಡಿಯಾದವರು ಯಾವ ರೂಪಾಯಿ ಹೆದರು ಮಗ ಕೆಲವರು ಮಾಡಿರ್ಬೋದು, ನಾವು ಮಾಡಿಲ್ಲ. ನೋಡಿ, ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಅದು ಲೀಕ್ ಆಯ್ತು. ಯಾರು ಮಾಡಿರ್ಬೋದು? ನಾ ಏನು ಹೇಳಿದೆ, ಒಂದು ಟ್ವೀಟ್ ಮಾಡಿದೆ, ಹಿಂಗೆಲ್ಲ ಅದು ಏನು ಬರ್ತದೆ ಅಂತ ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡೀಲಾಕತ್ತದ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ. ಮುಂದೆ ನೀವೇ ಹೊಡಿಲಾಕತ್ರಿ, ಯತ್ನಾಳೆ ನೋಟಿಸ್ ಕ್ಯಾರಿ ಆಗೋದಿಲ್ಲ, ಇಂಥ ಭಾಳ ನೋಟಿಸ್ ಬರ್ತದೆ. ಅದು ಎಲ್ಲಿ ಹೇಳಿದ್ದೆ, ಎಲ್ಲರಿಗೆ ಪ್ರೂಫ್ ಐತೆ ನಿಮ್ಮಲ್ಲಿ? ಯಾವ ಮೀಡಿಯಾದಾಗ ಐತೆ ಹೇಳ್ರಿ ನಮ್ಗೆ. ನೀವೇ ಸೃಷ್ಟಿ ಮಾಡ್ಕೊಳಕತ್ತಿದ್ರಿ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಅವ್ರ ಹಬ್ಬ. ಯತ್ನಾಳ ಮಣ್ಣು ಕೊಡಬಹುದು, ನೀವು ಮೀಡಿಯಾದವ್ರು ಏನು ಮಾಡಿದ್ರು ನನಗೆ ಏನಾಗೋದಿಲ್ಲ. ನಿನ್ನೇನೆ ಒಂದು ಹೊಡೆದ್ರಿ ಏನಂತೇಳಿ ಕ್ಯಾಕರ್ ಸುಬ್ಬೇರ ಮಾನ ಮರ್ಯಾದೆ ಐತಂದ್ರೆ ಮಾಧ್ಯಮಗಳಿಗೆ. ಕ್ಯಾಕರ್ ಸುಗಳಿದ್ದು ಏನು ಪ್ರೂಫ್ ಐತೆ ನಿಮಗೆ? ಏನು ಕ್ಯಾಕರ್ ಸುಗಳಿದ್ರೆ ಮೊದಲು ನನಗೆ ಮೇಲ್ ಬರ್ಬೇಕಲ್ಲ, ನನಗೆ ಅದು ಉತ್ತರ ಬರಬೇಕಲ್ಲ. ನಿಮ್ಮ ಏನಾದ್ರು ಮೀಡಿಯಾದ ಏನಾದರೂ ಮೌಲ್ಯಗಳಿದ್ರೆ ಬಿಡುಗಡೆ ಮಾಡಿ. ಕ್ಯಾಕರ್ ಸುಗಳಿದ್ದು ಸುಮ್ಮನೆ ನಿಮ್ಮ TRP ಹೆಚ್ಚು ಮಾಡ್ಕೊಳ್ಳಿಕ್ಕೆ, ವಿಜೇಂದ್ರ ಅವ್ರ ಅಪ್ಪನ್ನ ವೈಭವೀಕರಿಸಲಿಕ್ಕೆ, ವಿಜೇಂದ್ರ ಅನಿವಾರ್ಯ BJP ಅನ್ನುವಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನು ಮಾಡ್ಲಿಕ್ಕಿಲ್ಲ. ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟು ಕೆಲಸ ಮಾಡಿ. ನಾನೇನು ಹೇಳ್ಯಾರ ಅಲ್ಲ, ಯಾವ್ದಾರು ಶಿಸ್ತು ಸಮಿತಿಯಿಂದ ಕ್ಯಾಕರಿಸಿಟ್ಟು ಬಾಯಿಗೆ ಬಂದಾಗ ಬರ್ತೇನೆ. ನೀನು ಇವತ್ತು ಪೇಪರ್ನಾಗ ಬಂದವ ಅಂದರೆ ನೀವು ಎಲ್ಲೇ ಮಾಧ್ಯಮದವ್ರು ಏನಾಗಿತ್ತು ವಿಜೇಂದ್ರ ಬೇರೆಯವ್ರು ಮಾಡ್ಬೋದು, ನೀವು ಯಾವ ಮಾಧ್ಯಮದವ್ರು ಮಾಡ್ಲಕತ್ತಾರ ಅವ್ರಿಗೆ ಕೊಡ್ತಾರೆ ಸರ್. ಎತ್ತಣ ಸರ್, ಅವ್ರಿಗೆ ನಮ್ಮ ಬಗ್ಗೆ ಯತ್ನಾಳ ಬಗ್ಗೆ ಆ ಚಾನಲ್ದವ್ರಿಗೆ ಅಭಿಪ್ರಾಯ ಚಲೋ ಇಲ್ಲಲ್ಲ. ನೀವು ವಿಜೇಂದ್ರ ಮುಂದೆ ಭಜನೆ ಮಾಡ್ಕೊಟ್ಕೊಂಡ್ರಿ. ವಿಜೇಂದ್ರ ಅವರು ಹೇಳಿದ್ದಾರೆ ಸರ್, ನೋಟಿಸ್ ಕೊಟ್ಟಿದ್ದಾರೆ, ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ವಿಜೇಂದ್ರ ಯಾರ್ರಿ? ನಾವು ನೋಟಿಸ್ ಕೊಟ್ಟಾರ, ಉತ್ತರ ಕೊಟ್ಟಾರ, ಇವನಿಗೆ ಹೆಂಗೆ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಿಕ್ಕತ್ತಾನ? ಹಿಂದೆ ಅವ್ನು ನಕಲಿ ನೋಟಿಸ್ ಬಂದಿತ್ತು ನನಗೆ. BJP ಲೆಟರ್ ಪ್ಯಾಡೇ ಬೇರೆ ಇತ್ತು, ಅದಕ್ಕೆ ಕ್ಯಾರೇ ಇರಲಿಲ್ಲ. ಅವನು ಇಂಥವೆಲ್ಲ ನಕಲಿ ನಾಟಕಗಳು, ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡಿಸ್ಲಕತ್ತ ವಿಜೇಂದ್ರ. ಅವ್ನು ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು, ಯಾಕಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು. ನಾವು ಕೊಡೋ ರಾಜಕಾರಣಿ ಅವ್ರಂಗೆ ಕರ್ನಾಟಕ